ಜಿಲ್ಲೆಯಲ್ಲಿ ಮತ್ತೊಂದು ಕೋವಿಡ್ ಕೇಸ್ ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಎಪ್ಪತ್ತೆರಡು ವರ್ಷದ ವೃದ್ಧನಲ್ಲಿ ಕಾಣಿಸಿಕೊಂಡಿರುವಂತದ್ದು ಕೊರೋನಾ ಸೋಂಕು. ಬೆಳಗಾವಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ನಿನ್ನೆಯಷ್ಟೇ ಕೋವಿಡ್ ಸೋಂಕಿತರ ಸಂಖ್ಯೆ ಏರಿಕೆಯಾಗಿತ್ತು. ಇವತ್ತು ಮತ್ತೆ 4ಕ್ಕೆ ಏರಿಕೆಯಾಗಿದೆ. 70 ವರ್ಷದ ವೃದ್ಧ ಮೃತಪಟ್ಟಿದ್ರು ನಿನ್ನೆ. ಇವತ್ತು 72 ವರ್ಷದ ವೃದ್ಧರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ವೃದ್ಧನಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಜಿಲ್ಲೆಯಲ್ಲಿ 3 ಆಕ್ಟಿವ್ ಕೇಸ್ಗಳಿದ್ದು ಓರ್ವ ಸಾವನ್ನಪ್ಪಿರುವಂಥದ್ದು. ಇನ್ನು 11 ಜನರ ವರದಿಗಾಗಿ ಕಾಯ್ತಾ ಇರುವಂಥದ್ದು ಆರೋಗ್ಯ ಇಲಾಖೆ. ಮಹಾರಾಷ್ಟ್ರದ ಗಡಿ ಭಾಗಕ್ಕೆ ಹೊಂದ್ಕೊಂಡ ಹಳ್ಳಿಗಳಲ್ಲಿ ಕೇಸ್ ಪತ್ತೆಯಾಗ್ತಿದೆ. ಈ ಹಿಂದೆ ಕೂಡ ಮಹಾರಾಷ್ಟ್ರದಲ್ಲಿ ಕೊರೋನಾ ಸಂಖ್ಯೆ ಏರಿಕೆ ಆದ ಮೇಲೇನೆ ನಮ್ಮ ಕರ್ನಾಟಕದಲ್ಲೂ ಕೂಡ ಕೊರೋನಾ ಸಂಖ್ಯೆ ಏರಿಕೆ ಆಯಿತು. ಯಾಕಂದ್ರೆ ಮಹಾರಾಷ್ಟ್ರ ಬಾರ್ಡರ್ಗಳಲ್ಲಿ ಕೊರೋನಾ ಸಂಖ್ಯೆ ಏರಿಕೆ ಆದಮೇಲೆ ಅಲ್ಲಿಂದ ಬೇರೆ ಬೇರೆ ಕಡೆ ಅಥವಾ ಬೇರೆ ಬೇರೆ ಜಿಲ್ಲೆಗೆ ಹರಡ್ತಾ ಹೋಯ್ತು. ಮಹಾರಾಷ್ಟ್ರದ ಗಡಿ ಭಾಗಕ್ಕೆ ಹೊಂದ್ಕೊಂಡಿರೋ ಹಳ್ಳಿಗಳಲ್ಲಿಯೇ ಈಗಲೂ ಕೂಡ ಕೇಸ್ ಹೆಚ್ಚಾಗ್ತಾ ಇದೆ. ಜಿಲ್ಲೆಯಲ್ಲಿ ಒಟ್ಟು 3 ಆಕ್ಟಿವ್ ಕೇಸ್ಗಳಿವೆ. ನಿನ್ನೆ ಅಷ್ಟೇ 70 ವರ್ಷದ ಸೋಂಕಿತರು ಮೃತಪಟ್ಟಿದ್ರು. ಇವತ್ತು 72 ವರ್ಷದ ವೃದ್ಧರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ.